ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಬನ್ನಿ, ಇವತ್ತು ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಪೂರ್ತಿ ಲಾಗು ನೋಡ್ಕೊಂಡು ಬರೋಣ. ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ ಇದು ಮಾಡಬೇಡಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಣ ಅಲಸಂದೆ ಕಾಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿಯೊಂದಿಗೆ ನನ್ನ ರೂಟೀನ್ ಸ್ಟಾರ್ಟ್ ಆಗಿದೆ, ನೋಡ್ಕೊಂಡು ಬರೋಣ. ಈ ಕಡೆ ಬಾ, ಸೊಪ್ಪೈತೆ ಕಡೆ ಸೊಪ್ಪು ತುಳಿಬಾರ್ದು. ಈ ಕಡೆ ಬಾ. ಎಲ್ಲನೂ ನೀರೆಲ್ಲ ಅಂಡಿ ಎಲ್ಲನೂ ಇದು ಮಾಡ್ಕೊ. ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಇಲ್ಲಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಎರಡನೇ ದಿನದ ಲಾಗು ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ರುಟೀನ್ ಎರಡನೇ ದಿನದ ನನ್ನ ಡೈಲಿ ರುಟೀನ್ ಹೇಗಿತ್ತು ಅಂದರೆ, ಈ ಜನಗಳು ಬದುಕೋಕ್ಕೂ ಬಿಡೋಲ್ಲ, ಇತ್ತಾಗಿ ನಮ್ಮನ್ನ ನೆಮ್ಮದಿಯಾಗಿ ಇರೋದಕ್ಕೂ ಬಿಡೋದಿಲ್ಲ. ಹೇಗಾಗಿದೆ ಅಂದರೆ, ನಮ್ಮ ಪಾಡಿಗೆ ನಾವು ಹೆಂಗೋ ಇದ್ದೀವಿ, ಆದರೂ ಕೂಡ ನಮ್ಮ ಮನೇಲಿ ನಾವೇನೇ ಮಾಡ್ಕೊಂಡ್ರೂ ಒಂಥರ ಕಿರಿಕಿರಿ ಅಂತ ಇದು ಮಾಡೋ ಜಗಳಕ್ಕೆ ಬರ್ತಾರೆ. ಇವಾಗ ಆಡ್ಮರಿ ಎಲ್ಲ ಕಟ್ಟಾಕ್ಬಿಟ್ಟು ಸ್ವಲ್ಪ ಗೇಟ್ ಹತ್ರ ಆಡ್ಮರಿಗೆ ಅಂದ್ಬಿಟ್ಟು ಸೌದೆ ಸೊಪ್ಪು ಎಲ್ಲ ಸ್ವಲ್ಪ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಗುಡಿಸಿ ಗುಡ್ಡೆ ಹಾಕಿ ಬೆಂಕಿ ಹಾಕಿದ್ವಿ.
ಬೆಂಕಿ ಹಾಕ್ದಾಗ ಹೊಗೆ ಗಾಳಿ ಯಾವ ಕಡೆ ಹೋಗುತ್ತೋ ಆ ಕಡೆ ಹೊಗೆ ಹೋಗುತ್ತೆ. ಹೊಗೆಗೂ ಕೂಡ ಜಗಳ ಆಡ್ತಾರೆ, ಇಂಥ ಜನನೂ ಇರ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಈ ಹೊಗೆ ಹೋಗೋ ಹೊತ್ಗೂ ಜಗಳಕ್ಕೆ ಬರ್ತಾರೆ, ಹೊಗೆ ನಮ್ಮ ಕಡೆ ಬರ್ತಾಯಿದೆ ಅಂತ. ಆ ಹೊಗೆನ ಹಿಡ್ದಿಟ್ಕೊಳಕ್ಕಾಗುತ್ತಾ ನಾವು ಯಾರಾದರೂ? ಹಿಡ್ದಿಟ್ಕೊಳಕ್ಕಾಗಲ್ಲ ತಾನೇ. ಹೊಗೆ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಹೋಗುತ್ತಪ್ಪ ಹೊಗೆ. ಅದಕ್ಕೂ ಕೂಡ ಈ ಕೆಟ್ಟ ಜನಗಳು ಜಗಳಕ್ಕೆ ಬರ್ತಾರೆ. ಆದರೂ ಕೂಡ ಬಿಡಲಿಲ್ಲ, ನಾವು ಕೂಡ ತುಂಬ ಬೈದ್ವಿ. ಅವರು ಕೂಡ ಒಂದು 4 ಜನ ಬಂದು ಬೈದರು, ಹಾಗಾಗಿ ಸುಮ್ಮನಾದರು. ಈ ರೀತಿ ಇದ್ದಾರೆ ಜನ ಇಲ್ಲಿ. ನೆರೆ ಹೊರೆ ಅಂದರೆ ಎಲ್ಲ ಕಡೆನೂ ಹೀಗೇ ಇರ್ತಾರೆ. ಅಂಥವ್ರ ಮಧ್ಯೆ ನಾವು ಅಟವಾಗಿ ಬದುಕಬೇಕು. ಏಕೆಂದರೆ ಅವ್ರಿಗೋಸ್ಕರ ನಾವು ಹೆದ್ರುಕೊಂಡು ಮೂಲೆ ಗುಂಪಾಗಬಾರ್ದು. ಅಂಥವ್ರ ಮುಂದೆನೇ ನಾವು ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀತೀವಿ ಹೊರತು ಕೀಳ ಮಟ್ಟಕ್ಕೆ ಹೋಗೋದಿಲ್ಲ. ಅಂಥವ್ರ ಎದುರಿಗೇನೆ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗೋದು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇವಾಗ ಮಾಮೂಲಿ ಆಡ್ಮರಿದೆಲ್ಲ ಸೊಪ್ಪೆಲ್ಲ ಇತ್ತಲ್ಲ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಇದು ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ನಾವೇನೇ ಕೆಲಸ ಮಾಡ್ಕೊಂಡ್ರೂ ಒಂಥರ ಈ ಬದುಕೋರ್ ಕಂಡ್ರೆ ಹೊಟ್ಟೆ ಉರಿ ಪಡ್ತಾರೆ ಜನಗಳು. ಆ ಹೊಟ್ಟೆ ಉರಿ ಪಡೋರಿಗೆ ಇನ್ನೂ ಸ್ವಲ್ಪ ಹೊಟ್ಟೆ ಉರಿಸ್ಬೇಕು ಹೊರತು ಸುಮ್ಮನಾಗೋಕೆ ಹೋಗ್ಬಾರ್ದು. ನಮ್ಮನ್ನು ಕಂಡು ಯಾರು ಹೊಟ್ಟೆ ಕಿಚ್ಪಡ್ತಾರೆ ಅಂಥವ್ರಿಗೆ ಇನ್ನೂ ಸ್ವಲ್ಪ ಹೊಟ್ಟೆ ಉರಿಬೇಕು. ಆ ಉರಿಯೋ ಮಟ್ಟಿಗೆ ಇರಬೇಕು ಹೊರತು ನಾವು ಇನ್ನೂ ಅವ್ರ ಮುಂದೆನೇ ಇನ್ನೂ ಚೆನ್ನಾಗಿ ಗತ್ತಾಗಿರಬೇಕು. ಯಾರೇ ಆದರೂ ಅಷ್ಟೇ, ಅಕ್ಕಪಕ್ಕನೇ ಇರೋರೇ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ನಮ್ಮ ಕಂಡು ಯಾರು ಹೊಟ್ಟೆ ಕಿಚ್ಪಡ್ತಾರೆ ಅವ್ರಿಗೆಲ್ಲ ಈ ಮಾತು ಆಗುತ್ತೆ. ಬನ್ನಿ ಇವತ್ತಿನ ರೊಟೀನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಬರೋಣ. ಕತ್ಲೆ ಬಾಯಿ ಕಡೆ ತಿಡ್ಕ ರೋಡ್ಗೆ ಹೋಯ್ತಾವಳಲ್ಲ, ಗಾಡಿ ಬರ್ತದೆ, ಗಾಡಿ ಬರ್ತಾವ ನೋಡಿಲಿ, ಸೈಡಿಗೆ ಬಾ. ಮತ್ತು ನಮ್ಮ ಮನೆ ಮುಂದೆನೇ ಒಂದು ತೊಗರಿ ಗಿಡ ಹಾಕಿದ್ದೆ, ಅದು ತೊಗರಿಕಾಯಿ ಚೆನ್ನಾಗಿ ಬಿಟ್ಟಿತ್ತು. ಇವಾಗ ನೈಟು ರಾತ್ರಿ ಊಟಕ್ಕೆ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ತೊಗರಿಕಾಯಿನ ಕುಯ್ಕೊಳ್ತಾ ಇದ್ದೀನಿ. ಎಳೆ ತೊಗರಿಕಾಯಿ ಮತ್ತು ಎಳೆ ನುಗ್ಗೆ ಸೊಪ್ಪು ಹಾಕಿ ಹಸಿಮೆಣ್ಸಿಕಾಯಿ ಖಾರ ಅರ್ದು ಅಡುಗೆ ಮಾಡಿದ್ದೆ, ಸೂಪರಾಗಿತ್ತು. ಮತ್ತು ಇನ್ನೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ. ಬಾಯ್.